ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಶಾಲಿನಿ ಪಾಟೀಲ್ ಅಂತ. ಊರು ಹಾಸನ. ವಯಸ್ಸು 38 ವರ್ಷ ತುಂಬಿದೆ. ತೂತು ಅಗಲ ಮಾಡಿ ದೆಂಗಬೇಕು. ಇಷ್ಟವಾದ ಭಂಗಿ ಕಾಲೆತ್ತಿ ಮಾಡುವುದು. ಸಮಸ್ಯೆ ಗಂಡ ಅಂಗವಿಕಲ. ಆಸ್ತಿಯ ಒಟ್ಟು ಮೊತ್ತ ಒಂದು 3 ಕೋಟಿ. ಮನೆ, ಸೈಟ್, ತೋಟ ಇದೆ. ಮೈ ಬಣ್ಣ ಬಿಳಿ ಬಣ್ಣ. ಬಯಕೆ ಚಿಕ್ಕವರು ಬೇಕು. ಸ್ನೇಹಿತರೆ, ಇಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಮಿಂಡ ಬೇಕು. ಗಂಡ ಅಂಗವಿಕಲ, ಚೂಲು ಜಾಸ್ತಿ, ಮಿಂಡ ಬೇಕಾಗಿದ್ದಾನೆ. ಸಾಮಾನು ಏಳುವುದಿಲ್ಲ, ರಸ ತುಂಬಿಕೊಂಡಿದೆ. ಗಂಡಿನ ಅವಶ್ಯಕತೆ ಇದೆ. ನಮ್ಮ ಜಾತಿಯವರಿಗೆ ತೂತು ಫ್ರೀಯಾಗಿ ಇರುತ್ತೆ. ಕರಿಗೂಟ ಇದ್ದವರಿಗೆ ಮೊದಲ ಆದ್ಯತೆ ಕೊಡ್ತೀನಿ. ರಾತ್ರಿಯ ಹಿಂಸೆ ಸಹಿಸಿಕೊಳ್ಳುವುದಕ್ಕೆ ಆಗುತ್ತಿಲ್ಲ, ಬೇಗ ಕರೆ ಮಾಡಿ. ನಾನು ಕರೆದಾಗ ಮಾತ್ರ ಬಂದು ಮಾಡಬೇಕು. ತಳಕ್ಕೆ ಮುಟ್ಟಿ ನೀರು ಚಿಮ್ಮುವ ಹಾಗೆ ಉದ್ದನೆಯ ಗೂಟ ಬೇಕು. ಅಂತವರೇ ಮೊದಲು ಕರೆ ಮಾಡಿ ತಿಳಿಸಬೇಕು. ಮೊದಲು ಕಮೆಂಟ್ ಮಾಡಿದವರಿಗೆ ಮೊದಲ ಆದ್ಯತೆ ಕೊಡ್ತೀನಿ. ಸ್ನೇಹಿತರೆ, ಶಾಲಿನಿ ಪಾಟೀಲ್ ಅವರು ಸುಖ ಕೊಡುವ ಮಿಂಡ ಹೇಗೆಲ್ಲ ಇರಬೇಕು ಅನ್ನುವುದನ್ನ ಮಾಹಿತಿಯೊಂದಿಗೆ ವಿವರ ನೀಡಿದ್ದಾರೆ. ಸ್ವಭಾವ ಹೀಗಿರಲಿ. ಮೃದು ಸ್ವಭಾವ ಹೊಂದಿದ್ದವರು ಕರೆ ಮಾಡಿ. ತೂತು ಕೊಟ್ಟ ಮೇಲೆ ದುಡ್ಡು ಕೊಡಬೇಕು. ಹೊಸ ಭಂಗಿ ಮಾಡುವ ಅನುಭವ ಇರಬೇಕು. ರಾತ್ರಿ ಇಡೀ ಕೇಯುವ ಸಾಮರ್ಥ್ಯ ಹೊಂದಿರಬೇಕು. ತೂತು ಕೆಂಪಗೆ ಮಾಡಿ ಬಾಯಿಗೆ ಜೊಲ್ಲು ಬಿಡಬೇಕು. ಆರೋಗ್ಯವಂತನಾದ ವ್ಯಕ್ತಿಯಾಗಿರಬೇಕು. ಹೆಣ್ಣಿನ ಸುಖ ಅನುಭವಿಸಿದವನು ಇರಬೇಕು. ಹೇಳಿದ ಜಾಗಕ್ಕೆ ಬಂದು ಬಾಯಿಗೆ ಊಟ ಇಡಬೇಕು. ಬೇಗ ಬನ್ನಿ, ವೇಟ್ ಮಾಡ್ತಾ ಇದ್ದೀನಿ. ಬಾಜು ಬಂದ್ ಭಾರತೀಯ ಸಾಂಪ್ರದಾಯಿಕ ಚಿನ್ನದ ಆಭರಣವಾಗಿದ್ದು ತೋಳುಗಳ ಬೈಸೆಪ್ ಪ್ರದೇಶದ ಸುತ್ತಲೂ ಧರಿಸಲಾಗುತ್ತದೆ. ಇದನ್ನು ವೆಂಕಿ ಅಥವಾ ಆಮ್ಲೆಟ್ ಎಂದು ಕರೆಯುತ್ತಾರೆ ಮತ್ತು ಅವುಗಳಲ್ಲಿ ಕೆಲವನ್ನು ಚೋಕರ್ಗಳಾಗಿಯೂ ಧರಿಸಬಹುದು. ಬಾಜುಬಂದ್ಗಳನ್ನು ವಧು ಮತ್ತು ಅವಳ ಪರಿವಾರದವರು ಮದುವೆಗಳಲ್ಲಿ ಧರಿಸುತ್ತಾರೆ. ಶಾಸ್ತ್ರೀಯ ನರ್ತಕರು ಮತ್ತು ನೃತ್ಯ ಕಾರ್ಯಕ್ರಮಗಳಿಗಾಗಿ ಅವುಗಳನ್ನು ಧರಿಸುತ್ತಾರೆ. ಅವರು ನೋಟವನ್ನು ಪೂರ್ಣಗೊಳಿಸುತ್ತಾರೆ. ಇತ್ತೀಚೆಗೆ ಆಭರಣ ವಿನ್ಯಾಸಕರು ಚೋಕರ್ಗಳಾಗಿ ಧರಿಸಬಹುದಾದ ವೆಚ್ಚ ಪರಿಣಾಮಕಾರಿ ವ್ಯಾಂಕಿಗಳೊಂದಿಗೆ ಬಂದಿದ್ದಾರೆ. ಇದು ಉತ್ತಮ ಹೂಡಿಕೆಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ಗೆ ಜಾಯಿನ್ ಆಗುವುದರಿಂದ ಅವರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ನೇರವಾಗಿ ಮಾತಾಡಬಹುದು. ಧನ್ಯವಾದಗಳು.